ಕಲರಿಂಗ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ನನ್ನ ಫೇಸ್ಗೆ. ಇದು ಗೋಲ್ಡನ್ ಬ್ಲಾಂಡೆ ಕಲರ್. ಸೊ ನನ್ನ ಫೇಸ್ಗೆ ತುಂಬ ಸೂಟ್ ಆಗ್ತಾ ಇದೆ. ನನಗೆ ಈ ಕಲರ್ ತುಂಬ ಇಷ್ಟ. ಇದರಲ್ಲಿ 2 ಶೇಡ್ಸ್ ಕಾಣಿಸ್ತಾ ಇದೆ, ಒಂದು ಕಾಪರ್ ಒಂದು ಗೋಲ್ಡ್. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಕಾಂಬಿನೇಷನಲ್ಲಿ. ಚೆನ್ನಾಗಿ ಸರ್ವಿಸ್ ಮಾಡಬೇಕಾ ಹೇರ್ ಸಲೂನ್ समीर का हाथ का चमत्कार अभी तक नहीं खत्म हुआ. 1.5 hour. भाई आपका फेस मुंह दिखाओ ना, इसका क्या एक स्माइल करो. स्माइल डालना स्माइल नहीं आते. हे गाइस, वेलकम बैक टू माय ಚಾನೆಲ್. ಹೇಗಿದ್ದೀರಾ? ಹೋಪ್ ಯು ಆರ್ ಡೂಯಿಂಗ್ ಎಕ್ಸ್ಟ್ರೀಮ್ಲಿ ವೆಲ್. ಗೈಸ್, ಇವತ್ತು ಸಾಟರ್ಡೆ. ಈಗ ಟೈಮ್ ಬಂದು 2:30 ಆಗಿದೆ. ಇವತ್ತು ವೀಕೆಂಡ್, ಸೊ ರಿಲ್ಯಾಕ್ಸಿಂಗ್ ಡೇ ಅಂತ ಹೇಳ್ಬೋದು. ರಿಲ್ಯಾಕ್ಸಿಂಗ್ ಡೇ ಆದ್ರೂ ಸಹ ಮನೆಯಲ್ಲಿ ಕೆಲಸ ಇದ್ದೇ ಇರುತ್ತೆ. ಸೊ ಹಾಗೆ ಇವತ್ತು ನಾನು ಸೆಲೂನ್ಗೆ ಹೋಗೋಣ ಅಂತ ಪ್ಲಾನ್ ಮಾಡಿದ್ದೀನಿ. ಸೊ ಯಾಕಂದರೆ ತುಂಬ ದಿವಸದಿಂದ ನಾನು ಸೆಲೂನ್ಗೆ ಹೋಗಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೆ, ಟೈಮ್ ಸಿಕ್ಕಿಲ್ಲ. ಫೈನಲಿ ಆ ಡೇ ಇವತ್ತು ಬಂದಿದೆ. ಯಾಕೆ ಹೋಗ್ತಾ ಇರೋದಂದರೆ ನನ್ನ ಹೇರ್ ತುಂಬ ಮೆಸ್ಸಿ ಆಗಿದೆ. ಸೊ ಸ್ವಲ್ಪ ಶೇಪ್ ಕೊಡೋಣ ಅಂತ, ಹೇರ್ ಕಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಹೇರ್ ಗ್ರೋತ್ ಆಗಿದೆ, ಲೆಂತ್ ಉದ್ದ ಇದೆ, ಬಟ್ ಶೇಪ್ ಇಲ್ಲ ನೋಡಿ, ಟೇಲ್ ಥರ ಕಾಣಿಸ್ತಾ ಇದೆ. ಸೊ ಅದಕ್ಕೋಸ್ಕರ ಇದಕ್ಕೊಂದು ಶೇಪ್ ಕೊಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಹಾಗೆ ನಾನು ನೆಕ್ಸ್ಟ್ ವೀಕ್ ಊರಿಗೆ ಬೇರೆ ಹೋಗ್ತಾ ಇದ್ದೀನಿ ಫಂಕ್ಷನಿಗೆ. ಸೊ ಅದಕ್ಕೂ ಆಗುತ್ತೆ ಇದಕ್ಕೂ ಆಗುತ್ತೆ ಅಂತ ಇವಾಗ ಒಂದು ಹೋಗಿ ಫೈನಲಿ ಒಂದು ಹೇರ್ ಕಟ್ ಮಾಡಿಸೋಣ, ಹಾಗೆ ಸ್ವಲ್ಪ ಶೇಪ್ ಕೊಡೋಣ ಅಂತ. ಸೊ ಅದೇ ನಾನು ಸ್ಮೂತಿಂಗ್ ಮಾಡಿಸೋಣ ಅಂತ ಇದ್ದೀನಿ. ನನ್ನ ಹೇರ್ ನ್ಯಾಚುರಲಿ ಸ್ಟ್ರೈಟೇ ಇರೋದು, ಸೊ ಅವಶ್ಯಕತೆ ಇಲ್ಲ ಸ್ಮೂತಿಂಗ್ ಮಾಡಿಸೋದು. ಸೊ ಆದರೂ ಒಂದು ಚೇಂಜಸ್ ಇರಲಿ ಅಂತ ಸ್ಮೂತಿಂಗ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಅಲ್ಲಿ ಹೋದ ನಂತರ ಹೇಗೆ ಪ್ಲ್ಯಾನ್ ಆಗುತ್ತೆ ಅಂತ ನೋಡಿಕೊಂಡು ಮಾಡೋದು. ಸೊ ನೋಡಿ, ಹೇರ್ ಗ್ರೋತ್ ಆದರೆ ಸಹ ನನ್ನ ಹೇರ್ ವಾಲ್ಯೂಮ್ ತುಂಬ ಕಮ್ಮಿ ಇದೆ. ಸೊ ಲೆಂತ್ ಉದ್ದ ಇದೆ, ಬಟ್ ಕೆಳಗಡೆ ತುಂಬ ತಿನ್ನಾಗಿದೆ, ಶೇಪ್ ಸಹ ಇಲ್ಲ. ಸೊ ಹಾಗಾಗಿ ಸ್ವಲ್ಪ ಶೇಪ್ ಕೊಡೋಣ. ಸೊ ಇದು ಬಿಫೋರ್ ದ ಲುಕ್, ಹೇರ್ ಬಿಫೋರ್ ದ ಲುಕ್. ಸೊ ಆಫ್ಟರ್ ದ ಲುಕ್ ಹೇಗಿರುತ್ತೆ ಅಂತ ನಾನು ನಿಮಗೆ ಅಲ್ಲಿ ಹೋಗಿ ಆದ ನಂತರ ತೋರಿಸ್ತೀನಿ. ಸೊ ಹಾಗೆ ಇವತ್ತು ನನ್ನ ಸೆಲೂನ್ ಡೇ ಹೇಗಿರುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡೋಣ, ಹಾಗೆ ನನ್ನ ಜೊತೆ ನಿಮ್ಮನ್ನು ಕರ್ಕೊಂಡು ಹೋಗೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗಷ್ಟೇ ಊಟ ಆಯಿತು, ಇನ್ನು ಫ್ರೆಶ್ ಅಪ್ ಎಲ್ಲ ಆಗಿ ಸ್ನಾನ ಮಾಡಿ, ಹೇರ್ ಎಲ್ಲ ನೋಡಿ ಇನ್ನೂ ಫುಲ್ಲು ಡ್ರೈ ಆಗಿಲ್ಲ ನಂದು ಹೇರ್. ಸೊ ಇಲ್ಲಿ ಸ್ವಲ್ಪ ವೆಟ್ಟಿದೆ. ಸೊ ಹಾಗೆ ಇನ್ನು ಕ್ಯಾಬ್ ಬುಕ್ ಮಾಡಬೇಕು, ಯಾಕಂದರೆ 16 ಮಿನಿಟ್ಸ್ ಜರ್ನಿ ಇದೆ. ಸೊ ಕ್ಯಾಬ್ ಬುಕ್ ಮಾಡಿ ಹೋಗಿ. ಸೊ ಇವತ್ತು ಸೆಲೂನ್ ಡೇ. ಇನ್ ಬಿಟ್ವೀನ್ ನನಗೆ ಅಮೆಝಾನಿಂದ ಕಾಲ್ ಬಂತು, ಕೊರಿಯರ್ ಬಂದಿದೆ ಅಂತ. ಕೊರಿಯರ್ ನಾನು ಕಲೆಕ್ಟ್ ಮಾಡೋಕ್ಕೆ ಅಂತ ಕೆಳಗಡೆ ಹೋದೆ, ಕೊರಿಯರ್ ಕಲೆಕ್ಟ್ ಮಾಡಿಕೊಂಡು ಬಂದೆ. ಸೊ ಗೈಸ್, ನನಗೆ ಫೈನಲಿ ಕ್ಯಾಬ್ ಸಿಕ್ಕಿದೆ. ಇನ್ನು ಹೊರಡೋದು ಸ್ವಲ್ಪ ಲೇಟ್ ಆಯಿತು, ಕ್ಯಾಬ್ ಬರೋ ಅಷ್ಟೊತ್ತಿಗೆ ವೇಟ್ ಮಾಡಿದೆ. ಕ್ಯಾಬ್ ಬುಕ್ ಆಗುವಾಗ ಲೇಟ್ ಆಯಿತು. ಸೊ ನೋಡಿ, ಇದೆ ನನ್ನ ಲುಕ್. ಸೊ ನನ್ನ ಹೇರ್ ಬಂದು ತುಂಬ ಶೈನಿಯಾಗಿ ಸಿಲ್ಕಿ ಆಗಿದೆ. ಸೊ ಬಟ್ ಸ್ವಲ್ಪ ಮೆಸ್ಸಿ ಆಗಿದೆ, ಶೇಪ್ ಇಲ್ಲ ಅಷ್ಟೇ. ಸೊ ಇವತ್ತು ಶೇಪ್ ಕೊಡಬೇಕು ಚೆನ್ನಾಗಿ. ಸೊ ಆಫ್ಟರ್ ದ ಶೇಪ್ ಕೊಟ್ಟಾದ ನಂತರ ಆಫ್ಟರ್ ದ ಲುಕ್ ಹೇಗಿರುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮತ್ತೆ. ಸೊ ಬನ್ನಿ ಇವಾಗ ಹೋಗೋಣ. ಈ ಬಿಸಿಲಿಗೆ ಹೊರಗಡೆ ಹೋಗೋಕ್ಕಾಗಲ್ಲ, ಕ್ಯಾಬ್ ಅದರಿಂದ ಪರವಾಗಿಲ್ಲ. ನಾನು ಸೆಲೂನ್ ರೀಚ್ ಆಗಿ ಒಳಗಡೆ ಹೋಗಿ ಮತ್ತೆ ವಾಪಸ್ ಬಂದೆ. ನನಗೆ ಜೋರು ಹಸಿವಾಗ್ತಾ ಇತ್ತು, ಮಧ್ಯಾಹ್ನ ಏನು ತಿಂದಿರಲಿಲ್ಲ, ಹಾಗಾಗಿ ಸೊ ಲಂಚ್ ಮಾಡಿ ಹೋಗೋಣ ಅಂತ ಬಂದೆ. ಸೊ ನೋಡಿ, ಬಿರಿಯಾನಿ ರೈಸ್ ಮತ್ತು ಫಿಶ್ ಫ್ರೈ ಆರ್ಡರ್ ಮಾಡಿದ್ದೀನಿ. ಟೇಸ್ಟ್ ನೋಡಿದ್ದೀನಿ. ನಮ್ಮ
ಸೀ ಫಿಶ್ ಅಷ್ಟು ಟೇಸ್ಟ್ ಇರುತ್ತೆ, ಡಿಫ್ರೆಂಟ್ ಟೇಸ್ಟ್, ಬೋನ್ ಜಾಸ್ತಿ ಇದೆ. ಸೊ ಗೈಸ್ ಊಟ ಮಾಡಿ ಆಮೇಲೆ ಸಿಗ್ತೀವಿ. ಮಧ್ಯಾಹ್ನ ಲಂಚ್ ಟೈಮ್ ಆಗಿರೋದ್ರಿಂದ ನನಗೆ ಜೋರು ಹಸಿವಾಗ್ತಾ ಇತ್ತು. ಸೊ ಹಾಗೆ ನನ್ನ ಲಂಚನ್ನು ನಾನು ಪಕ್ಕದಲ್ಲಿರೋ ರೆಸ್ಟೋರೆಂಟಲ್ಲಿ ಮುಗಿಸಿ ಮತ್ತೆ ವಾಪಸ್ ಸೆಲೂನ್ಗೆ ಬಂದೆ. ಲಂಚ್ ವಾಸ್ ನಾಟ್ ದ್ಯಾಟ್ ಗ್ರೇಟ್, ನಾಟ್ ವರ್ತ್ ಅಂತಲೇ ಹೇಳ್ಬೋದು. ಸೊ ಗೈಸ್ ಇವಾಗ ನೀವು ನೋಡ್ತಾ ಇರೋದು ನಾನು ಬಿಫೋರ್ ಹೇರ್ ಕಟ್ಟಿಂಗ್ ಲುಕ್. ಸೊ ನನ್ನ ಹೇರ್ ಲೆಂತ್ ಬಂದು ಇಷ್ಟಿತ್ತು ನೋಡಿ. ಸೊ ನನ್ನ ಹೇರನ್ನು ಸ್ವಲ್ಪ ಲೈಟಾಗಿ ಕಟ್ ಮಾಡಿದ್ದಾರೆ, ಹಾಗೆ ಟ್ರಿಮ್ ಮಾಡಿದ್ದಾರೆ. ಸೊ ಹಾಗೆ ಕಲರ್ ಯಾವುದು ಅಪ್ಲೈ ಮಾಡಬೇಕು ಅಂತ ನನ್ನ ಹತ್ರ ಕೇಳ್ತಾ ಇದ್ರು. ಸೊ ನಾನು ಫೈನಲಿ ಗೋಲ್ಡನ್ ಬ್ಲಾಂಡೆ ಕಲರ್ ಚೂಸ್ ಮಾಡಿದ್ದೀನಿ. ಸೊ ನೋಡಿ, ಗೈಸ್ ನೋಡಿ, ನಾನು ಫಸ್ಟಿಗೆ ಸ್ವಲ್ಪ ಲೆಂತಲ್ಲಿ ಹೇರ್ ಟ್ರಿಮ್ ಮಾಡಿದ್ದಾರೆ. ಸೊ ಆದ ನಂತರ ಇವಾಗ ಕಲರಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಸೊ ನನಗೆ ಸ್ವಲ್ಪ ಹೈಲೈಟ್ಸ್ ಮಾಡಲಿಕ್ಕೆ ಇತ್ತು, ಹಾಗಾಗಿ ಗೋಲ್ಡನ್ ಬ್ಲಾಂಡ್ ಕಲರ್ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಹೈಲೈಟ್ ಮಾಡ್ತಾ ಇದ್ದಾರೆ ಇವಾಗ. ನೋಡೋಣ ಫಿನಿಶಿಂಗ್ ಹೇಗೆ ಬರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಹೀ ಈಸ್ ಸಮೀರ್, ಹೀ ಈಸ್ ಮೈ ಹೇರ್ ಸ್ಟೈಲಿಸ್ಟ್ ಫಾರ್ ದ ಡೇ. His assistant. He is his assistant. Jabir. Yeah. ಸೊ ಇವರು ನನ್ನ ಸರ್ವಿಸ್ ಚೆನ್ನಾಗಿ ಮಾಡಿದರೆ ನಾನು ನಿಮಗೆ ರೆಫರ್ ಮಾಡ್ತೀನಿ ಗೈಸ್. ಸೊ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಇಲ್ಲಿಯ ಲಿಂಕನ್ನು. ಓಕೆ, ಇವರ ಸರ್ವಿಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಐ ಹೋಪ್ he'll give a very good service. ನೋಡೋಣ. I'll give you best. Yeah, because for the first time I came, so ನೋಡೋಣ ನನ್ನ ಎಕ್ಸ್ಪೀರಿಯನ್ಸ್ ಯಾವ ಥರ First ಇರುತ್ತೆ ಅಂತ. experience, I'll give you best experience. Yeah? What did you say? No, first experience, I'll give you best experience. Okay, fine, we'll see. We'll see. ಗೈಸ್ ನೋಡಿ, ಈಗ ಸ್ಮೂತ್ನಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಈಗ ಸ್ಮೂತ್ನಿಂಗ್ ಫಸ್ಟ್ ಅಪ್ಲಿಕೇಶನ್ ಹಾಕ್ತಾ ಇದ್ದಾರೆ ನೋಡಿ. ಕಲರಿಂಗ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ನನ್ನ ಫೇಸ್ಗೆ. ಇದು ಗೋಲ್ಡನ್ ಬ್ಲಾಂಡೆ ಕಲರ್. ಸೊ ನನ್ನ ಫೇಸ್ಗೆ ತುಂಬ ಅಂದರೆ ತುಂಬ ಸೂಟ್ ಆಗ್ತಾ ಇದೆ. ನನಗೆ ಈ ಕಲರ್ ತುಂಬ ಇಷ್ಟ. ಇದರಲ್ಲಿ 2 ಶೇಡ್ಸ್ ಕಾಣಿಸ್ತಾ ಇದೆ, ಒಂದು ಕಾಪರ್, ಒಂದು ಗೋಲ್ಡ್. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ಅಂದರೆ ಕಾಂಬಿನೇಷನಲ್ಲಿ. ಚೆನ್ನಾಗಿ ಸರ್ವಿಸ್ ಮಾಡಬೇಕಾ ಹೇರ್ ವಾಶ್ समीर का हाथ का चमत्कार अभी तक नहीं खत्म हुआ. 1.5 hour. भाई आपका फेस मुंह दिखाओ ना, इसका क्या एक स्माइल करो. स्माइल करना, स्माइल नहीं आते. ಸೊ ಗೈಸ್ ಫಿನಿಶಿಂಗ್ ಆದ ನಂತರ ತೋರಿಸ್ತೀನಿ. ಇನ್ನು ಸೆಕೆಂಡ್ ಅಪ್ಲಿಕೇಶನ್ ಬೇರೆ ಹಾಕಲಿಕ್ಕೆ ಇದೆ ಸ್ಮೂತ್ನಿಂಗ್ದು. ಇವಾಗ ಫಸ್ಟ್ ಒನ್ ಹಾಕ್ತಾ ಇದ್ದಾರೆ, ನೋಡೋಣ. ಸೋ ಫಾರ್ ಇಟ್ಸ್ ಗುಡ್. ನೋಡೋಣ ಫೈನಲ್ ಔಟ್ಕಮ್ ಹೇಗೆ ಬರುತ್ತೆ ಅಂತ.
ಗೈಸ್, ನನ್ನ ವರ್ಕ್ ಫ್ರಮ್ ಹೋಮ್ ಸ್ಟಾರ್ಟ್ ಆಗಿದ ನಂತರ ನಾನು ಸಾಮಾನ್ಯವಾಗಿ ಪಾರ್ಲರ್ಗೆ ಸಲೂನ್ಗೆ ಹೋಗೋದೇ ಇಲ್ಲ. ತುಂಬ ಅಂದರೆ ತುಂಬ ರೇರ್ ಅಂತ ಹೇಳ್ಬೋದು. ಆಲ್ಮೋಸ್ಟ್ 6 to 7 ಮಂತ್ ಆದ ನಂತರ ನಾನು ಪಾರ್ಲರ್ಗೆ ಹೋಗಿರೋದು. ನಾನು ಇತ್ತೀಚೆಗೆ ಪಾರ್ಲರ್ಗೆ ಹೋಗೋದೇ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ. ಈವನ್ ಐಬ್ರೋ ಮಾಡೋಕ್ಕೂ ಪಾರ್ಲರ್ಗೆ ಹೋಗೋಲ್ಲ. ಬಿಕಾಸ್ ನನಗೆ ವರ್ಕ್ ಫ್ರಮ್ ಹೋಮ್ ಆಗಿರೋದ್ರಿಂದ ನಾನು ಪಾರ್ಲರ್ಗೆ ಹೋಗೋ ಅವಶ್ಯಕತೆಯೇ ಇರಲ್ಲ ಅಂತ. ಸೊ ದಿಸ್ ಟೈಮ್ ನಾನು ಪಾರ್ಲರ್ಗೆ ಹೋಗಿದ್ದೀನಿ, ಯಾಕಂದರೆ ಒಂದು ಫಂಕ್ಷನ್ ಇದೆ. ನೆಕ್ಸ್ಟ್ ವೀಕ್ ಊರಿಗೆ ಹೋಗ್ತಾ ಇದ್ದೀನಿ ಅಂತ. ಜಸ್ಟ್ ಫೇಸ್ ಕ್ಲೀನಪ್ ಮಾಡಿಸಿದ್ನಿ ಅಷ್ಟೇ, ಬೇರೆ ಏನು ಮಾಡಿಸಿಲ್ಲ. ಸೊ ಹಿಯರ್ ಈಸ್ ದ ಲುಕ್. ಗೈಸ್ ನೋಡಿ, ನನ್ನ ಫೈನಲಿ ಸಲೂನ್ ಸರ್ವಿಸ್ ಕಂಪ್ಲೀಟ್ ಆಯಿತು. ಸೊ ಫೈನಲ್ ಔಟ್ಪುಟ್ ನೀವು ನೋಡ್ಬೇಕಂತ ಕಾಯ್ತಾ ಇದ್ದೀರಾ. ಸೊ ಬನ್ನಿ ನೋಡೋಣ. ಈ ಥರ ಬಂದಿದೆ ನೋಡಿ. ಹೇರ್ ಕಲರಿಂಗ್ ಯಾವ ಥರ ಇದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನನಗೆ. ಸೊ ನನಗಂತೂ ತುಂಬ ಇಷ್ಟ ಆಯಿತು. ನಾನು ಗೋಲ್ಡನ್ ಬ್ಲಾಂಡೇ ಮಾಡಿಸಿರೋದು. ಇದರಲ್ಲಿ 2 ಶೇಡ್ಸ್ ಇದೆ ನೋಡಿ, ಕಾಪರ್ ಮತ್ತು ಗೋಲ್ಡನ್. ಸೊ ತುಂಬ ಚೆನ್ನಾಗಿ ಕಾಣಿಸ್ತದೆ. ಹಾಗೆ ನನಗೆ ಸೂಟು ಆಗ್ತಾ ಇದೆ. ಸೊ ನನಗಂತೂ ತುಂಬ ಇಷ್ಟ ಆಯಿತು ನೋಡಿ. ಸೊ ನಿಮಗೆ ಹೇಗೆ ಕಾಣಿಸ್ತದೆ ಅಂತ ಕಮೆಂಟ್ ಬಾಕ್ಸಲ್ಲಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಫೈನಲಿ ನನ್ನ ಸಲೂನ್ ಸರ್ವಿಸ್ ಕಂಪ್ಲೀಟ್ ಆಯಿತು. ಆಲ್ಮೋಸ್ಟ್ 2 to 3 hours ಆಯಿತು. ಸೊ ಇನ್ನು ಮನೆಗೆ ಹೊರಡೋದು. ನನ್ನ ಹೇರ್ ಹೇಗೆ ಸ್ಮೂತಾಗಿ ಶೈನಾಗಿ ಕಾಣಿಸ್ತದೆ ನೋಡಿ. ಈ ಕಲರ್ ನನಗೆ ತುಂಬ ಸೂಟ್ ಆಗ್ತದೆ. ಸೊ ಗೈಸ್, ತುಂಬ ಲೇಟ್ ಆಯ್ತು ಇನ್ನು ಮನೆಗೆ ಹೊರಡೋದು. ಸೊ ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ಸಲೂನ್ ಸರ್ವಿಸ್, ಸಲೂನಲ್ಲಿ ನನ್ನ ಒಂದು ದಿನ ಅಂತ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಹಿಟ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಸಿ ಯು, ಟೇಕ್ ಕೇರ್, ಬಾಯ್. ನಾನು ಬ್ಯಾಕ್ ಕ್ಯಾಮರಾದಲ್ಲಿ ತೋರಿಸ್ತೀನಿ ನಿಮಗೆ ಫೈನಲಿ ಹೇಗೆ ಕಾಣಿಸುತ್ತೆ ಅಂತ. ಸೊ ನೋಡಿ, ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗೆ ಕಾಣಿಸ್ತಾ ಇದೆ ಅಂತ. Thank you so much for the beautiful hair service. Thank you so much. Thank you so much, ma'am. Come next time also. See you soon. Thank Yes, you. thank you so much. It's very nice. It's very frankly. Thank you. See you soon again. Thank you. Bhaiya, thank you so much for the service. Thank you, Bhaiya. Okay. Guys, thank you for watching. Bye-bye. Navigational